ಟಾಪರ್ ಯಾರೂ ಆಗೋದಿಲ್ಲ, ಅವರ ಹ್ಯಾಬಿಟ್ಗಳು ಅವರನ್ನ ಟಾಪರ್ ಆಗಿಸ್ತವೆ. ಪ್ರತಿಯೊಬ್ಬ ಸಕ್ಸೆಸ್ಫುಲ್ ಸ್ಟೂಡೆಂಟ್ಸ್ನ ಕಾಮನ್ ಹ್ಯಾಬಿಟ್ಸ್ಗಳಿರ್ತವೆ, ಅದು ಅವರನ್ನ ಉಳಿದವರಿಗಿಂತ ಬೇರೆ ಆಗಿಸುತ್ತೆ. 1. ಟಾಪರ್ಸ್ ಬರೀ ಓದೋದಿಲ್ಲ, ಅವರು ನೋಟ್ಸ್ ತಯಾರಿಸ್ತಾರೆ, ಅಂಡರ್ಲೈನ್ ಮಾಡ್ತಾರೆ, ಮತ್ತೆ ಟಾಪಿಕ್ನ ತಮ್ಮ ಶಬ್ದದಲ್ಲಿ ತಿಳ್ಕೋತಾರೆ. ಆಕ್ಟಿವ್ ಲರ್ನಿಂಗ್ ಇಂದ ಮೆದುಳಿನಲ್ಲಿ ಇನ್ಫಾರ್ಮೇಶನ್ ತುಂಬಾ ಬೇಗ ಕುತ್ಕೊಳ್ಳುತ್ತೆ. 2. ಟಾಪರ್ಸ್ ಪ್ರತಿದಿನ 10 ನಿಮಿಷ ರಿವಿಷನ್ ಮಾಡ್ತಾರೆ. ಸೈಕಾಲಜಿ ಹೇಳುತ್ತೆ, ದಿನದಲ್ಲಿ 10 ನಿಮಿಷದ ರಿವಿಷನ್ ಮೆದುಳಿಗೆ 10 ಪಟ್ಟು ಜಾಸ್ತಿ ರಿಟೆನ್ಷನ್. ಇವೇ ಸಣ್ಣ ಸಣ್ಣ ಸ್ಟೆಪ್ಸ್ ಲಾಂಗ್ ಟರ್ಮ್ ಮೆಮರಿ ತಯಾರಿ. ಪ್ರತಿಯೊಬ್ಬರು ಓದುವುದನ್ನ ಸ್ಟಾರ್ಟ್ ಮಾಡ್ತಾರೆ, ಆದ್ರೆ ಮಧ್ಯದಲ್ಲಿ ಮೋಟಿವೇಶನ್ ಕಳೆದು ಹೋಗುತ್ತೆ. ಹಾಗಾದ್ರೆ ತಿಳ್ಕೊಳ್ಳಿ, ಇಂತಹ 3 ಟೆಕ್ನಿಕ್ ನಿಮಗೆ ಯಾವಾಗಲೂ ಕೂಡ ಮೋಟಿವೇಟ್ ಆಗಿಡುತ್ತವೆ. 1. ಸೆಟ್ ಸ್ಮಾಲ್ ಗೋಲ್ಸ್. ಪೂರ್ತಿ ಸಿಲೆಬಸ್ ಅನ್ನು ಯೋಚಿಸಬೇಡಿ, ಪ್ರತಿದಿನ ಒಂದು ಸಣ್ಣ ಟಾರ್ಗೆಟ್ ಪೂರ್ತಿ ಮಾಡಿ, ಮತ್ತೆ ನಿಮ್ಮನ್ನ ನೀವು ರಿವಾರ್ಡ್ ಕೊಡಿ. 2. ವಿಜುವಲೈಸ್ ಸಕ್ಸೆಸ್. ನಿಮ್ಮ ಮನಸ್ಸಿನಲ್ಲಿ ಇಮ್ಯಾಜಿನ್ ಮಾಡಿ, ಎಕ್ಸಾಮ್ ನಲ್ಲಿ ನನಗೆ ಒಳ್ಳೆ ಮಾರ್ಕ್ಸ್ ಬರ್ತಿದಾವೆ ಅಂತ. ಆಗ ನಿಮ್ಮ ಮೆದುಳು ಅದೇ ಡೈರೆಕ್ಷನ್ ನಲ್ಲಿ ಕೆಲಸ ಮಾಡೋಕೆ ಶುರು ಮಾಡುತ್ತೆ. 3. ಸ್ಟಡಿ ವಿತ್ ಪ್ರಪೋಸ್. ಓದು ಕಂಪಲ್ಷನ್ ಅಲ್ಲ, ಫ್ಯೂಚರ್ ಇನ್ವೆಸ್ಟ್ಮೆಂಟ್. ಯಾವಾಗ್ಲಾದ್ರೂ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಆದ್ರೆ ನೆನ್ಪಿಡಿ, ನಾನು ಯಾಕೆ ಸ್ಟಾರ್ಟ್ ಮಾಡಿದ್ದೆ ಅಂತ. ಮೋಟಿವೇಶನ್ ಹೊರಗಿನಿಂದ ಬರೋದಿಲ್ಲ, ಅದು ಯಾವಾಗ್ಲೂ ಒಳಗಿನಿಂದ ಉರಿಯುತ್ತೆ. ಯಾವಾಗ ನಿಮ್ಮ ಗೋಲ್ ನಿಮಗೆ ಕ್ಲಿಯರ್ ಗಳಿಗಿಂತ ಬೇರೆ ಇರುತ್ತೆ. 1. ಫಿಕ್ಸ್ ಟೈಮ್ ರೂಲ್. ಅವರು ಪ್ರತಿದಿನ ಒಂದೇ ಟೈಮ್ಗೆ ಓದ್ತಾರೆ, ಯಾಕಂದ್ರೆ ಮೆದುಳಿಗೆ ರೌಟಿನ್ ರೂಢಿ ಬಿದ್ಬಿಡುತ್ತೆ, ಆಗ ಕನೆಕ್ಷನ್ ತಾನಾಗಿಯೇ ಜಾಸ್ತಿ ಆಗುತ್ತೆ. 2. ಡೈಲಿ ರಿವ್ಯೂ. ಅವರು ಪ್ರತಿದಿನ 10 ನಿಮಿಷ ತೆಗೆದು ಅವರು ನಿನ್ನೆ ಓದಿರೋದನ್ನ ಪುನಃ ಕಣ್ಣಾಡಿಸ್ತಾರೆ. ಇದರಿಂದ ನೆನಪಿನ ಶಕ್ತಿ 3 ಪಟ್ಟು ಇಂಪ್ರೂವ್ ಆಗುತ್ತೆ. 3. ದೊಡ್ಡ ಚಾಪ್ಟರ್ ಅನ್ನ ಸಣ್ಣ ಸಣ್ಣ ಭಾಗಗಳಾಗಿ ಡಿವೈಡ್ ಮಾಡಿ, ಯಾಕಂದ್ರೆ ಪ್ರತಿ ಸಾರಿ ಸಣ್ಣ ಗೋಲ್ ಪೂರ್ತಿ ಮಾಡೋದ್ರಿಂದ ಮೋಟಿವೇಶನ್ ಜಾಸ್ತಿ ಆಗುತ್ತೆ. ನೆನ್ಪಿಡಿ, ಕನ್ಸ್ ರೀಡಿಂಗ್ ಟೆಕ್ನಿಕ್. ಮೊದಲು ಒಂದ್ಸಲ ಪೂರ್ತಿ ಚಾಪ್ಟರ್ ನ ಸ್ಕ್ಯಾನ್ ಮಾಡಿ, ಆಗ ಮೆದುಳಿಗೆ ಒಂದು ಮ್ಯಾಪ್ ಸಿಗ್ಬಿಡುತ್ತೆ, ಮತ್ತೆ ಡೀಪ್ ಸ್ಟಡಿ ಡಬಲ್ ಆಗುತ್ತೆ. 2. ಕ್ವಶನ್ ಫಸ್ಟ್ ಮೆಥಡ್. ಚಾಪ್ಟರ್ ಓದೋದಕ್ಕಿಂತ ಮುಂಚೆ ಕ್ವಶನ್ ನೋಡಿ, ಯಾವಾಗ ಮೆದುಳಿಗೆ ಗೊತ್ತಾಗುತ್ತೆ ಏನ್ ಹುಡುಕ್ಬೇಕು ಅಂತ, ಆಗ ವಿಷಯಗಳು ತಾನಾಗೆ ನೆನಪಾಗುತ್ತೆ, ಯಾವುದೇ ಬಾಯ್ ಪಾಟ್ ಮಾಡ್ದಾನೆ. 3. ಎನರ್ಜಿ ಸೈಕಲ್ ಸ್ಟಡಿ. ಬೆಳಿಗ್ಗೆ 5 ರಿಂದ 10 ಮತ್ತೆ ಸಾಯಂಕಾಲ 6 ರಿಂದ 9 ನಮ್ಮ ಮೆದುಳಿನ ತುಂಬಾ ಜಾಸ್ತಿ ಕಲಿಯುವಂತಹ ಟೈಮ್ ಅಂತ ನಂಬಲಾಗುತ್ತೆ. ಈ ಟೈಮ್ ನಲ್ಲಿ ನಮ್ಮ ಓದಿನ ಸ್ಪೀಡ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಇವಾಗ ಮೈಂಡ್ ಸೆಟ್ ಬದಲಾಯಿಸೋದೇನೋ ಕಷ್ಟ ಅಲ್ಲ, ಬರೀ ನಿಮ್ಗೆ ಮೆದುಳನ್ನ ಸರಿಯಾಗಿ ಟ್ರೈನ್ ಮಾಡೋದನ್ನ ಬರಬೇಕು. ಈ 3 ಪವರ್ಫುಲ್ ಸೈಕಾಲಜಿ ಟ್ರಿಕ್ಸ್ ನ ತಿಳ್ಕೊಳ್ಳಿ. 1. ರೀಫ್ರೇಮ್ ಟೆಕ್ನಿಕ್. ಯಾವುದೇ ಕಷ್ಟವನ್ನ ಪ್ರಾಬ್ಲಮ್ ಅಂತ ತಿಳ್ಕೊಬೇಡಿ, ಅದನ್ನ ಚಾಲೆಂಜ್ ಅಂತ ತಗೊಳ್ಳಿ, ಆಗ ಮೆದುಳು ಆಟೋಮೆಟಿಕಲಿ ಅದನ್ನ ಸಾಲ್ವ್ ಮಾಡೋದಕ್ಕೆ ಆಕ್ಟಿವ್ ಆಗುತ್ತೆ. 2. 2 ಮಿನಿಟ್ ಆಕ್ಷನ್ ರೂಲ್. ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇದ್ರೂ ಬರೀ ಅದನ್ನ 2 ನಿಮಿಷ ಮಾಡಿ. ಸೈಕಾಲಜಿ ಹೇಳುತ್ತೆ, ಆಕ್ಷನ್ ಕ್ರಿಯೇಟ್ಸ್ ಮೋಟಿವೇಶನ್. ಒಂದು ಸಣ್ಣ ಹೆಜ್ಜೆನೂ ಕೂಡ ಮೆದುಳಿಗೆ ರೆಸಿಸ್ಟೆನ್ಸ್ ಮುರಿದು ಬಿಡುತ್ತೆ. 3. ಐಡೆಂಟಿಟಿ ಶಿಫ್ಟ್. ನೀವು ನಿಮ್ಮಿಂದ ಇದನ್ನ ಹೇಳ್ಬೇಡಿ ನನಗೆ ಓದಬೇಕು ಅಂತ, ಬದಲಾಗಿ ಹೇಳಿ ನಾನು ಒಬ್ಬ ಡಿಸಿಪ್ಲಿನ್ಡ್ ಸ್ಟೂಡೆಂಟ್ ಅಂತ. ಮೆದುಳು ಅದೇ ಐಡೆಂಟಿಟಿ ತರ ಬಿಹೇವ್. ನಿಮಗೆ ಗೊತ್ತಾ, ನಾವೇನೇ ಓದಿದ್ರು ಕೂಡ ಅದರ 70% ಭಾಗವನ್ನು ಬರೀ 24 ಗಂಟೆ ಒಳಗಡೆ ಮರ್ತು ಬಿಡ್ತೀವಿ. ಇದನ್ನ ಹೇಳ್ತಾರೆ ದ ಫಾರ್ಗೆಟಿಂಗ್ ಕರ್ವ್. ಇದನ್ನ ಜರ್ಮನ್ ಸೈಕಾಲಜಿಸ್ಟ್ ಹರ್ಮನ್ ಎಬಿಂಗ್ಹೌಸ್ ಕಂಡಿಡಿದ್ದಾನೆ. ಅವರ ಪ್ರಕಾರ ನಮ್ಮ ಮೆದುಳು ಹೊಸ ಹೊಸ ವಿಷಯಗಳನ್ನ ಅವಾಗಲೇ ನೆನ್ಪಿಡುತ್ತೆ, ಯಾವಾಗ ಅದನ್ನ ಪದೇ ಪದೇ ರಿವ್ಯೂ ಮಾಡಲಾಗುತ್ತೆ. 1 ದಿನದ ನಂತರ, ಮತ್ತು 3 ದಿನದ ನಂತರ, ಮತ್ತು 7 ದಿನದ ನಂತರ. ಪ್ರತಿ ಸಾರಿ ನೀವು ರಿವಿಷನ್ ಮಾಡ್ತೀರಾ, ಮೆದುಳು ಆ ವಿಷಯವನ್ನು ಲಾಂಗ್ ಟರ್ಮ್ ಮೆಮರಿ ಒಳಗಡೆ ಸ್ಟೋರ್ ಮಾಡುತ್ತೆ. ಮತ್ತೆ ಹೋಗ್ತಾ ಹೋಗ್ತಾ ಫಾರ್ಗೆಟಿಂಗ್ ಕರ್ವ್ ಒಂದು ನೇರ ರೇಖೆ ಆಗ್ಬಿಡುತ್ತೆ, ಅಂದ್ರೆ ಪರ್ಮನೆಂಟ್ ನೆನಪಿನ ಶಕ್ತಿ.